ಸ್ನೇಹಿತರೆ, ಭಾರತಕ್ಕೆ ಒಂದು ಸಮಸ್ಯೆಯ ನಂತರ ಇನ್ನೊಂದು ಬಂದು ಬೀಳುತ್ತಿದೆ. ಮೊದಲು ಯುನೈಟೆಡ್ ನೇಷನ್ಸ್, ನಂತರ ಬಾಂಗ್ಲಾದೇಶ ಸರ್ಕಾರ. ಈಗ ಬಾಂಗ್ಲಾದೇಶ ಸೈನ್ಯವು ರಾಜತಾಂತ್ರಿಕ ಮಿತಿಗಳನ್ನು ದಾಟಿ ಮಾತನಾಡಿದೆ. ಈ ಆರೋಪಗಳು ಕೇವಲ ರೋಹಿಂಗ್ಯಾ ಶರಣಾರ್ಥಿಗಳ ಬಗ್ಗೆ ಮಾತ್ರವಲ್ಲ. ಈ ಬಾರಿ ನೇರವಾಗಿ ಭಾರತಕ್ಕೆ ಎಚ್ಚರಿಕೆಗಳನ್ನು ಹೊರಡಿಸಿದ್ದಾರೆ. ಯುನೈಟೆಡ್ ನೇಷನ್ಸ್ ಈಗಾಗಲೇ ಭಾರತದ ಮೇಲೆ ತೀವ್ರ ಆರೋಪಗಳನ್ನು ಮಾಡಿದೆ. ರೋಹಿಂಗ್ಯಾ ಶರಣಾರ್ಥಿಗಳನ್ನು ಬಲವಂತವಾಗಿ ಜೈಲುಗಳಲ್ಲಿ ಇಟ್ಟು ನಂತರ ಹಡಗುಗಳಲ್ಲಿ ಕೂಡಿಸಿ ಸಮುದ್ರದಲ್ಲಿ ಬಿಟ್ಟು ಬಿಡುತ್ತಿದ್ದಾರೆ ಅಂತ. ಆ ನಂತರ ಬಾಂಗ್ಲಾದೇಶವು ಆರೋಪಿಸಿತು, ಭಾರತ ಪುಶಿನ್ ಎನ್ನುವ ತಂತ್ರದೊಂದಿಗೆ ರೋಹಿಂಗ್ಯರನ್ನು ಬಲವಂತವಾಗಿ ನಮ್ಮ ಗಡಿಗಳ ಒಳಗೆ ತಳ್ಳುತ್ತಿದೆ ಅಂತ. ಆದರೆ ಈಗ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗುತ್ತಿದೆ. ಭಾರತವು ಹಿಂದೆ ಬೀಳದೆ ಪ್ರತಿಕ್ರಿಯಿಸಿತು. ಬಾಂಗ್ಲಾದೇಶಕ್ಕೆ ಸ್ಪಷ್ಟವಾಗಿ ಹೇಳಿತು, ಮೊದಲು ನಿಮ್ಮ ದೇಶದಲ್ಲಿ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಿ. ಭಾರತದ ಮೇಲೆ ಯಾವಾಗಲೂ ಬೆರಳು ತೋರಿಸುವುದನ್ನು ಬಿಡಿ. ಇದರ ನಡುವೆ ಸಿಲಿಗುರಿ ಕಾರಿಡಾರ್ ಹತ್ತಿರ ಚೀನಾಕ್ಕೆ ಏರ್ಬೇಸ್ ನೀಡಲು ಸಿದ್ಧವಾಗುತ್ತಿರುವಂತೆ ಸುದ್ದಿಗಳು ಬಂದವು. ಭಾರತ ತಕ್ಷಣವೇ 1971 ವರ್ಷದಲ್ಲಿ ಬಳಸಿದ ಏರ್ಬೇಸ್ನ್ನು ಮತ್ತೆ ಸಕ್ರಿಯಗೊಳಿಸಿತು. ಈಗ ಅಲ್ಲಿ ರಫೇಲ್ ಯುದ್ಧ ವಿಮಾನಗಳು ಮತ್ತು S-400 ರಕ್ಷಣಾ ವ್ಯವಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಬಾಂಗ್ಲಾದೇಶದೊಂದಿಗೆ ಸಂಬಂಧಿಸಿದಂತಹ ಅಚ್ಚರಿಯ ಸುದ್ದಿಗಳು ಒಂದೊಂದೇ ಬೇಲಿಗೆ ಬರುತ್ತಿವೆ ಮತ್ತು ಇವೆಲ್ಲವೂ ಬಗ್ಗೆ ಇಂದು ಮಾತನಾಡೋಣ. ಸ್ನೇಹಿತರೆ, ಈ ಕತೆ ಆರಂಭವಾಗುತ್ತದೆ ಒಂದು ಬೆದರಿಕೆಯಿಂದ. ಅದು ಭಾರತದ ಒಳಗೇ ಬೆಳೆಯುತ್ತಿರುವುದು. ನಾವು ಇದನ್ನು ಬಹಳ ಕಾಲದಿಂದ ನಿರ್ಲಕ್ಷಿಸುತ್ತಾ ಬಂದಿದ್ದೇವೆ. ಈಗ ಭಾರತ ಅದನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ ತಕ್ಷಣ ಗಡಿಗಳ ಮೇಲೆ ಗಲಭೆ ಶುರುವಾಯಿತು. ಕೋಟ್ಯಂತರ ಬಾಂಗ್ಲಾದೇಶ ನಾಗರಿಕರು ಮತ್ತು ರೋಹಿಂಗ್ಯರು ಭಾರತದಲ್ಲಿ ಕಾನೂನುಬಾಹಿರವಾಗಿ ಇದ್ದಾರೆ ಅಂತ ಹೇಳಲಾಗುತ್ತಿದೆ. ಕೆಲವು ವರದಿಗಳಲ್ಲಿ ಈ ಸಂಖ್ಯೆಯನ್ನು 2 ಕೋಟಿವರೆಗೂ ತೋರಿಸುತ್ತಿವೆ. ಆದರೆ ನಿಜವಾದ ಲೆಕ್ಕಗಳು ಇನ್ನೂ ರಹಸ್ಯವಾಗಿಯೇ ಉಳಿದಿವೆ. ಭಾರತ ಈ ಕಾನೂನುಬಾಹಿರವಾಗಿ ಬಂದವರನ್ನು ಗುರುತಿಸಿ ಅವರನ್ನು ಹೊರಗೆ ಕಳುಹಿಸಲು ಆರಂಭಿಸಿದ ತಕ್ಷಣ ವಿಷಯ ಸಾಮಾನ್ಯ ಕಾನೂನುಗಳನ್ನು ಮೀರಿ ಗಡಿ ಉದ್ವಿಗ್ನತೆಯಾಗಿ ಬದಲಾಯಿತು. ಇವರಲ್ಲಿ ಹೆಚ್ಚಿನವರು ಮಯನ್ಮಾರ್ನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬಂದವರು. ಆದರೆ ಈಗ ಭಾರತ ಅವರನ್ನು ಹಿಂದಕ್ಕೆ ಕಳುಹಿಸಲು ಆರಂಭಿಸಿದೆ. ಬಾಂಗ್ಲಾದೇಶ ಸೈನ್ಯ ಇದನ್ನು ಪುಶಿನ್ ಅಂತ ಕರೆದು ವಿರೋಧಿಸಿದೆ. ಸೈನ್ಯದ ಆಪರೇಷನ್ಸ್ ಡೈರೆಕ್ಟರ್ ಬ್ರಿಗೇಡಿಯರ್ ಜನರಲ್ ನಜೀಮುದ್ದೌಲಾ ಹೇಳಿದ್ದಾರೆ, ಇದು ಸಹಿಸಲಾರದು. ಪರಿಸ್ಥಿತಿ ಕೆಟ್ಟರೆ ಸೈನ್ಯ ಹಿಂದೆ ಸರಿಯುವುದಿಲ್ಲ. ಭಾರತ ಸ್ಪಷ್ಟವಾಗಿ ಹೇಳಿದೆ, ಈ ವ್ಯಕ್ತಿಗಳು ಕೇವಲ ಕಾನೂನುಬಾಹಿರವಾಗಿ ಬಂದವರು ಮಾತ್ರವಲ್ಲ, ಹಲವು ಸಂದರ್ಭಗಳಲ್ಲಿ ಅಪರಾಧಗಳೊಂದಿಗೆ ಸಂಬಂಧ ಹೊಂದಿದವರು ಕೂಡ. ಅವರನ್ನು ಕಾನೂನುಬದ್ಧವಾಗಿ ಬಾಂಗ್ಲಾದೇಶ ಗಡಿ ರಕ್ಷಕರಿಗೆ ಹಸ್ತಾಂತರಿಸಿದ್ದೇವೆ. ಆದರೆ ಲಾಕಾ ಸರ್ಕಾರ ಇದನ್ನು ಬಲವಂತದ ಕುತಂತ್ರವಾಗಿ ತೋರಿಸುತ್ತಿದೆ. ವಿಷಯ ಇಲ್ಲಿಗೆ ಮುಗಿಯಲಿಲ್ಲ. ಬಾಂಗ್ಲಾದೇಶ ಈಗ ಈ ಸಮಸ್ಯೆಯನ್ನು ಯುನೈಟೆಡ್ ನೇಷನ್ಸ್ ವರೆಗೆ ತೆಗೆದುಕೊಂಡು ಹೋಗಲು ಹೇಳುತ್ತಿದೆ. ಭಾರತವನ್ನು ತಕ್ಷಣ ಈ ಕ್ರಮಗಳನ್ನು ನಿಲ್ಲಿಸು ಅಂತ ಡಿಮ್ಯಾಂಡ್ ಮಾಡುತ್ತಿದೆ. ವಿಷಯ ಎಷ್ಟು ಸರಳವಾಗಿ ಕಾಣುತ್ತದೆಯೋ ಅಷ್ಟೇ ಗೊಂದಲಮಯವಾಗಿ ಮತ್ತು ಸೂಕ್ಷ್ಮವಾಗಿ ಬದಲಾಗುತ್ತಿದೆ. ಭಾರತದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಯುನೈಟೆಡ್ ನೇಷನ್ಸ್ ಈಗಾಗಲೇ ಪರಿಶೀಲನೆ ಮಾಡುತ್ತಿದೆ. ಭಾರತ ರೋಹಿಂಗ್ಯಾ ಶರಣಾರ್ಥಿಗಳನ್ನು ಹಡಗುಗಳಲ್ಲಿ ಕೂಡಿಸಿ ಸಮುದ್ರದಲ್ಲಿ ಬಿಟ್ಟುಬಿಟ್ಟಿದೆಯಾ ಅಂತ. ಈಗ ಬಾಂಗ್ಲಾದೇಶವು ಯುನೈಟೆಡ್ ನೇಷನ್ಸ್ನಲ್ಲಿ ಎತ್ತಲೂ ಬೆದರಿಸುತ್ತಿದೆ. ಈ ವಿವಾದ ಬಾಂಗ್ಲಾದೇಶದ ಒಳಗೆಯೇ ಗೊಂದಲದ ಸಮಯದಲ್ಲಿ ಆರಂಭವಾಯಿತು. ಅಲ್ಲಿ ತಾತ್ಕಾಲಿಕ ಸರ್ಕಾರ ಕೆಲಸ ಮಾಡುತ್ತಿದೆ. ಮುಹಮ್ಮದ್ ಯೂನುಸ್ ನಾಯಕತ್ವದಲ್ಲಿ. ಸೈನ್ಯ ಮತ್ತು ಯೂನುಸ್ ಸರ್ಕಾರದ ನಡುವೆ ಚುನಾವಣೆಗಳ ಬಗ್ಗೆ ವಿವಾದಗಳು ಹೆಚ್ಚಾಗಿವೆ. ಸೈನ್ಯ ಶೀಘ್ರದಲ್ಲೇ ಚುನಾವಣೆಗಳು ನಡೆಯಬೇಕು ಅಂತ ಬಯಸುತ್ತಿದೆ. ಆದರೆ ಯೂನುಸ್ ಸರ್ಕಾರ ಮತ್ತು ಅಮೆರಿಕ ನೀತಿಗಳು ಒಂದಕ್ಕೊಂದು ಘರ್ಷಣೆಯಾಗುತ್ತಿವೆ. ಅಮೆರಿಕ ಮಯನ್ಮಾರ್ನಿಂದ ಬಂದ ರೋಹಿಂಗ್ಯರಿಗೆ ಮಾನವೀಯ ನೆರವಿನ ಮಾರ್ಗವನ್ನು ತೆರೆಯಬೇಕು ಅಂತ ಹೇಳಿದೆ. ಇದರಿಂದ ಬಾಂಗ್ಲಾದೇಶ ಸೈನ್ಯ ಕೋಪಗೊಂಡಿದೆ. ಸೈನ್ಯದ ಮುಖ್ಯಸ್ಥ ಹೇಳಿದ್ದಾರೆ, ಸರ್ಕಾರ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮಗೆ ಮಾಹಿತಿಯನ್ನು ಸಹ ನೀಡುತ್ತಿಲ್ಲ. ಇದರ ನಡುವೆ ಸರ್ಕಾರ ಭಾರತದ ಮೇಲೆ ಆರೋಪಗಳನ್ನು ಮಾಡಿದೆ. ಭಾರತ ನಮ್ಮ ದೇಶವನ್ನು ಅಸ್ಥಿರಗೊಳಿಸುತ್ತಿದೆ ಅಂತ. ಇದಕ್ಕೆ ಭಾರತ ತೀವ್ರವಾಗಿ ಪ್ರತಿಕ್ರಿಯಿಸಿತು. ವಿದೇಶಾಂಗ ಸಚಿವಾಲಯದ ಪ್ರತಿನಿಧಿ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ, ನಿಮ್ಮ ಒಳಗಿನ ಸಮಸ್ಯೆಗಳ ಜವಾಬ್ದಾರಿ ನೀವೇ ತೆಗೆದುಕೊಳ್ಳಿ.
ಇತರರ ಮೇಲೆ ಆರೋಪಗಳನ್ನು ಮಾಡಿ ಏನೂ ಸಾಧಿಸಲಾರಿರಿ. ಭಾರತ ಈಗ ತನ್ನ ಪೂರ್ವ ಗಡಿಗಳ ಮೇಲೆ ಪೂರ್ಣ ಎಚ್ಚರಿಕೆ ಸ್ಥಿತಿಯಲ್ಲಿ ಭದ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ವಿಶೇಷವಾಗಿ ಸಿಲಿಗುರಿ ಕಾರಿಡಾರ್, ಇದನ್ನು ಚಿಕನ್ ನೆಕ್ ಅಂತ ಕರೆಯುತ್ತಾರೆ. ಇಲ್ಲಿ ರಫೇಲ್ ಯುದ್ಧ ವಿಮಾನಗಳು ಮತ್ತು S-400 ವ್ಯವಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಈ ಪ್ರದೇಶ ತುಂಬಾ ಮುಖ್ಯ, ಏಕೆಂದರೆ ಇಲ್ಲಿಂದ ಇಡೀ ಉತ್ತರ ಪೂರ್ವ ಭಾರತದ ಭಾಗಗಳು ಸಂಪರ್ಕವಾಗುತ್ತವೆ. ಇಲ್ಲಿ ಬೆದರಿಕೆ ಬಂದರೆ ಪರಿಸ್ಥಿತಿ ತುಂಬಾ ತೀವ್ರವಾಗುತ್ತದೆ. ಡ್ರೋನ್ಗಳೊಂದಿಗೆ ನಿಗಾ ಹೆಚ್ಚಿಸಿದ್ದಾರೆ. ಗಡಿ ಭದ್ರತೆಯನ್ನು ಇನ್ನಷ್ಟು ಕಠಿಣಗೊಳಿಸಿದ್ದಾರೆ. ಈಗ ಆತಂಕವೇನೆಂದರೆ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಹತ್ತಿರವಾಗುತ್ತಿರುವಂತೆ ಕಾಣುತ್ತಿದೆ. ಸುದ್ದಿಗಳು ಬರುತ್ತಿವೆ, ಬಾಂಗ್ಲಾದೇಶ ಜೆಟ್-17 ಯುದ್ಧ ವಿಮಾನಗಳನ್ನು ಖರೀದಿಸಲು ಸಿದ್ಧವಾಗುತ್ತಿದೆ. ಅವುಗಳನ್ನು ಉತ್ತರ ಬಾಂಗ್ಲಾದೇಶದಲ್ಲಿ ಸ್ಥಾಪಿಸಿದರೆ ಭಾರತದ ಭದ್ರತೆಗೆ ಅಪಾಯ ಬರಬಹುದು. ಇನ್ನೊಂದು ದೊಡ್ಡ ಬೆದರಿಕೆ, ಪಾಕಿಸ್ತಾನದ ಗೂಢಚಾರ ಸಂಸ್ಥೆ IS-1 ತಂಡವನ್ನು ಲಾಕಾಕ್ಕೆ ಕಳುಹಿಸಿದೆ. ಅಲ್ಲಿ ಭಯೋತ್ಪಾದನೆ ಮತ್ತು ಭದ್ರತೆ ಬಗ್ಗೆ ಚರ್ಚೆಗಳು ನಡೆದವು. ಭಾರತಕ್ಕೆ ಬೆದರಿಕೆ ಬಾಂಗ್ಲಾದೇಶ ಸೈನ್ಯದಿಂದಲ್ಲ, ಪಾಕಿಸ್ತಾನದಂತೆ ಬಾಂಗ್ಲಾದೇಶವು ಭಯೋತ್ಪಾದನೆಯನ್ನು ಆಯುಧವಾಗಿ ಬದಲಾಯಿಸಿಕೊಂಡರೆ ಅಂತಹದು ನಡೆದರೆ ಭಾರತಕ್ಕೆ ಹೊಸ ಸವಾಲು ಬರಲಿದೆ. ಭಾರತ ತನ್ನ ಭದ್ರತಾ ನೀತಿಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ. S-400 ಮತ್ತು ರಫೇಲ್ ಸ್ಥಾಪನೆಗಳು ಅದರ ಸ್ಪಷ್ಟ ಸಂಕೇತ. ಭಾರತ ಇನ್ನು ಕೇವಲ ರಕ್ಷಣೆ ಮಾತ್ರ ಮಾಡುವುದಿಲ್ಲ, ಅಗತ್ಯ ಬಿದ್ದರೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತದೆ. ಸಿಲಿಗುರಿ ಕಾರಿಡಾರ್ನಂತಹ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನು ಶೀಘ್ರವಾಗಿ ಬಲಪಡಿಸುತ್ತಿದ್ದಾರೆ. ರಸ್ತೆಗಳು, ಸುರಂಗಗಳು, ರೈಲ್ವೆ ಮಾರ್ಗಗಳು ಅಗತ್ಯ ಬಿದ್ದರೆ ಸೈನ್ಯ ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ. ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿಗಳು ನಿಯಂತ್ರಣ ತಪ್ಪಿವೆ. ಸೈನ್ಯ ಮತ್ತು ಸರ್ಕಾರದ ನಡುವೆ ಘರ್ಷಣೆಗಳು ಹೆಚ್ಚಾಗಿವೆ. ಕುತಂತ್ರಗಳ ಬಗ್ಗೆ ಮಾತುಗಳು ಕೇಳಿ ಬರುತ್ತಿವೆ. ಮುಹಮ್ಮದ್ ಯೂನುಸ್ ನೀತಿಗಳು ವಿಕಲವಾಗುತ್ತಿವೆ. ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳುತ್ತಿದೆ. ವಸ್ತ್ರ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ವ್ಯಾಪಾರಗಳು ನಿಂತು ಹೋಗಿವೆ. ವಿದೇಶಿ ನಿಧಿಗಳು ಕಡಿಮೆಯಾಗುತ್ತಿವೆ. ಬಾಂಗ್ಲಾದೇಶ ಟಾಕಾ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ದಕ್ಷಿಣ ಏಷ್ಯಾದಲ್ಲಿ ಉದಯಿಸುತ್ತಿರುವ ಆರ್ಥಿಕ ಶಕ್ತಿ ಅಂತ ಕರೆಸಿಕೊಂಡ ದೇಶ ಈಗ ಮುಳುಗುತ್ತಿರುವಂತೆ ಕಾಣುತ್ತಿದೆ. ಪರಿಸ್ಥಿತಿಗಳು ಅಷ್ಟು ಕೆಟ್ಟದಾಗಿವೆ. ವರ್ಲ್ಡ್ ಬ್ಯಾಂಕ್ ಮತ್ತು IMFನಿಂದ ನಿಧಿಗಳನ್ನು ಕೇಳುತ್ತಿದ್ದಾರೆ. ಆದರೆ ಸಾಲಗಳು ಸುಲಭವಾಗಿ ಬರುವುದು ಕಷ್ಟವಾಗುತ್ತಿದೆ. ಇವೆಲ್ಲವೂ ಭಾರತದ ಮೇಲೆ ಆರೋಪಗಳನ್ನು ಮಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೊಂದು ಕಡೆ ಭಾರತದಲ್ಲಿ ಕಾನೂನುಬಾಹಿರ ಶರಣಾರ್ಥಿಗಳ ಮೇಲೆ ಕೇಂದ್ರದ ಕ್ರಮಗಳು ವೇಗಗೊಂಡಿವೆ. ಭಾರತದಲ್ಲಿ ಭಾರತೀಯರು ಮಾತ್ರ ಇರಬೇಕು. ಅಂತಾರಾಷ್ಟ್ರೀಯ ಒತ್ತಡ ಎಷ್ಟೇ ಇದ್ದರೂ, ಯುನೈಟೆಡ್ ನೇಷನ್ಸ್ ಕ್ರಮ ತೆಗೆದುಕೊಂಡರೂ ಭಾರತ ಹಿಂದೆ ಸರಿಯುವುದಿಲ್ಲ. ಭಾರತ ಈಗಾಗಲೇ ಹೇಳಿದೆ, ಈ ವ್ಯಕ್ತಿಗಳ ಮೇಲೆ ಯಾರಿಗಾದರೂ ಸಹಾನುಭೂತಿ ಇದ್ದರೆ ಅವರನ್ನು ನಿಮ್ಮ ದೇಶಗಳಿಗೆ ತೆಗೆದುಕೊಂಡು ಹೋಗಿ. ಭಾರತದಲ್ಲಿ ಹಲವು ಗಲಭೆಗಳಲ್ಲಿ ಇವರ ಪಾತ್ರವಿದೆ. ಡೆಲ್ಲಿಯಿಂದ ಮುರ್ಷಿದಾಬಾದ್ ವರೆಗೆ ಈಗ ಅವರನ್ನು ಗುರುತಿಸಿ ಹೊರಗೆ ಕಳುಹಿಸುವ ಸಮಯ ಬಂದಿದೆ. ಕೇಂದ್ರ ಪಶ್ಚಿಮ ಬಂಗಾಳ ಸರ್ಕಾರದ ಮೇಲೆಯೂ ಕಠಿಣವಾಗಿರಬೇಕು, ಏಕೆಂದರೆ ಅಲ್ಲೇ ಹೆಚ್ಚಿನ ಕಾನೂನುಬಾಹಿರ ಬಾಂಗ್ಲಾದೇಶಿಯರು ನೆಲೆಸಿದ್ದಾರೆ. ಭಾರತದ ರಣನೀತಿಯ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ನಾವು 1971 ವರ್ಷಕ್ಕೆ ಹಿಂದಿರುಗಬೇಕು. ಅಂದು ಭಾರತ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತು. ಅಂದಿನ ಸ್ನೇಹ ಈಗ ರಾಜಕೀಯಗಳು ಮತ್ತು ಹೊರಗಿನ ಒತ್ತಡಗಳಲ್ಲಿ ಹಾಳಾಗಿದೆ. ಚೀನಾ ಈ ಅವಕಾಶವನ್ನು ಬಳಸಿಕೊಂಡಿದೆ. ಒನ್ ಬೆಲ್ಟ್ ಒನ್ ರೋಡ್ ಪ್ರಾಜೆಕ್ಟ್ನೊಂದಿಗೆ ಬಾಂಗ್ಲಾದೇಶದಲ್ಲಿ ಅರಬ್ ಡಾಲರ್ಗಳನ್ನು ಹೂಡಿಕೆ ಮಾಡಿದೆ. ಚಟ್ಟೋಗ್ರಾಮ್, ಪರಾಡಿಪ್ ಪೋರ್ಟ್, ಪದ್ಮಾ ಸೇತುವೆಯಂತಹ ಪ್ರಾಜೆಕ್ಟ್ಗಳು ಈಗ ಚೀನಾ ತಂತ್ರಗಳ ಭಾಗವಾಗಿವೆ. ಚೀನಾ ಬಯಸುತ್ತಿದೆ ಭಾರತವನ್ನು ಪೂರ್ವ ಗಡಿಗಳಲ್ಲಿ ಸಿಕ್ಕಿಸಿ ಅರುಣಾಚಲ ಮತ್ತು ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ಮಾರ್ಗವನ್ನು ಸುಲಭಗೊಳಿಸಲು. ಅದಕ್ಕಾಗಿ ಬಾಂಗ್ಲಾದೇಶಕ್ಕೆ ಆರ್ಥಿಕ ಮತ್ತು ಸೈನಿಕ ನೆರವು ನೀಡುತ್ತಿದೆ. ನೌಕಾದಳಕ್ಕೆ ಸಬ್ಮೆರೈನ್ಗಳನ್ನು ಕೊಟ್ಟಿದೆ. ಈಗ ಯುದ್ಧ ವಿಮಾನಗಳ ಒಪ್ಪಂದವೂ ಸಿದ್ಧವಾಗುತ್ತಿದೆ. ಭಾರತ ಆದ್ದರಿಂದ ಈಗ ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸಿಲಿಗುರಿ ಕಾರಿಡಾರ್ನಿಂದ ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್ ವರೆಗೆ ಸೈನ್ಯದ ಸಿದ್ಧತೆಗಳನ್ನು ಹೆಚ್ಚಿಸಿದ್ದಾರೆ. ಗಡಿಗಳ ಮೇಲೆ 24 ಗಂಟೆಗಳ ಡ್ರೋನ್ ನಿಗಾ. BSF ಮತ್ತು ಸೈನ್ಯದ ನಡುವೆ ತಕ್ಷಣ ಸಮನ್ವಯ. ಯಾವ ಒಳನುಗ್ಗುವವರ ಮಾಹಿತಿಯಾದರೂ ತಕ್ಷಣ ಕೈಗೆ ಬರುತ್ತದೆ.
ಆದರೆ ಬೆದರಿಕೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ. ಹಲವು ಒಳಗಿನ ಶಕ್ತಿಗಳು ಭಾರತ ವಿರೋಧಿ ಕಾರ್ಯಕಲಾಪಗಳನ್ನು ಮಾಡುತ್ತಿವೆ. ಈ ಒಳನುಗ್ಗುವವರಲ್ಲಿ ಹೆಚ್ಚಿನವರು ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್ ಕೂಡ ಮಾಡಿಸಿಕೊಂಡು ದೇಶದ ವಿವಿಧ ಸ್ಥಳಗಳಲ್ಲಿ ವ್ಯಾಪಾರಗಳನ್ನು ಮಾಡುತ್ತಿದ್ದಾರೆ. ಗೂಢಚಾರ ಸಂಸ್ಥೆಗಳು ಅವರ ಮೇಲೆ ನಿಗಾ ಹೆಚ್ಚಿಸಿವೆ. ವಿಶೇಷವಾಗಿ ಉತ್ತರ ಪ್ರದೇಶ, ಅಸ್ಸಾಂ, ಬಂಗಾಳ, ಜಾರ್ಖಂಡ್ನಲ್ಲಿ ಸಾವಿರಾರು ಸಂದೇಹಾಸ್ಪದ ನಾಗರಿಕರನ್ನು ಗುರುತಿಸಿದ್ದಾರೆ. ಎನ್ಆರ್ಸಿ ಮೇಲೆ ಮೊದಲು ವಿವಾದಗಳು ನಡೆದವು, ಆದರೆ ಈಗ ಕೇಂದ್ರ ಮತ್ತೆ ಅನುಷ್ಠಾನಕ್ಕೆ ಮುಂದುವರಿಯುತ್ತಿದೆ. ವಿರೋಧ ಪಕ್ಷಗಳು ಇದನ್ನು ಮಾನವ ಹಕ್ಕುಗಳ ಸಮಸ್ಯೆಯಾಗಿ ತೋರಿಸುತ್ತಿವೆ. ಆದರೆ ನಿಜಕ್ಕೂ ಇದು ಭದ್ರತಾ ವಿಷಯ. ಪ್ರಧಾನಮಂತ್ರಿಯ ಕಚೇರಿ ಒಂದು ವಿಶೇಷ ತಂಡವನ್ನು ರಚಿಸಿದೆ. ಎಲ್ಲಿ ಕಾನೂನುಬಾಹಿರ ಒಳನುಗ್ಗುವವರು ಇದ್ದಾರೋ ನಿರ್ಧರಿಸಿ ಕಾನೂನುಬದ್ಧವಾಗಿ ಹಿಂದಕ್ಕೆ ಕಳುಹಿಸಲು. ಬಾಂಗ್ಲಾದೇಶ ಸರ್ಕಾರ ಇದನ್ನು ಪುಶೀನ್ ಅಂತ ಪ್ರಚಾರ ಮಾಡುತ್ತಿದೆ, ಭಾರತದ ಇಮೇಜ್ನು ಹಾಳು ಮಾಡಲು. ಆದರೆ ಭಾರತದ ನೀತಿ ಸ್ಪಷ್ಟ: ಕಾನೂನುಬಾಹಿರವಾಗಿ ಇರುವ ಎಲ್ಲ ವಿದೇಶಿ ನಾಗರಿಕರನ್ನು ಹಿಂದಕ್ಕೆ ಕಳುಹಿಸುತ್ತೇವೆ. ಅಮೆರಿಕ ಚೀನಾ ಸ್ಪರ್ಧೆ ಇಡೀ ಪ್ರದೇಶವನ್ನು ಭೂರಾಜಕೀಯ ಯುದ್ಧಭೂಮಿಯಾಗಿ ಬದಲಾಯಿಸಿದೆ. ಅಮೆರಿಕ ಭಾರತ ಬಾಂಗ್ಲಾದೇಶ ಸಂಬಂಧಗಳು ಹಾಳಾಗಬಾರದು ಅಂತ ಬಯಸುತ್ತಿದೆ, ಚೀನಾಕ್ಕೆ ಲಾಭವಾಗದಂತೆ. ಅದಕ್ಕಾಗಿ ವಾಷಿಂಗ್ಟನ್ ಎರಡು ದೇಶಗಳ ನಡುವೆ ರಹಸ್ಯ ಚರ್ಚೆಗಳನ್ನು ಸಲಹೆ ನೀಡಿದೆ. ಆದರೆ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ಅಸ್ಥಿರವಾಗಿದೆ. ಸೈನ್ಯದಲ್ಲಿ ಚೀನಾ ಒತ್ತಡ ಹೆಚ್ಚಾಗಿದೆ. ಭಾರತ ಇನ್ನೂ ರಕ್ಷಣಾತ್ಮಕವಾಗಿ ಮಾತ್ರ ಇರಲಿಲ್ಲ. ಸೈನಿಕ ಗೂಢಚಾರ ತಂಡಗಳ ನಡುವೆ ಸಮನ್ವಯ ಹೆಚ್ಚಿಸಿ ಯಾವ ಭಯೋತ್ಪಾದನೆ ಅಥವಾ ಗೂಢಚರ್ಯವನ್ನಾದರೂ ಮೊದಲೇ ನಿಲ್ಲಿಸುತ್ತದೆ. ಸಿಕ್ಕಿಂ, ಭೂಟಾನ್ ಗಡಿಗಳ ಮೇಲೆ ನಿಗಾ ಹೆಚ್ಚಿಸಿದ್ದಾರೆ. ಚೀನಾ ಅಲ್ಲಿಗೆ ಒಳನುಗ್ಗುವ ಪ್ರಯತ್ನಗಳಿಗೆ ಚೆಕ್ ಹಾಕಿದ್ದಾರೆ. ಭಾರತದ ರಾಜತಾಂತ್ರಿಕತೆ ಮೂರು ಮುಖ್ಯ ಕ್ಷೇತ್ರಗಳಲ್ಲಿ ಚುರುಕಾಗಿದೆ: ಆಂತರಿಕ ಭದ್ರತೆ, ಗಡಿ ಸ್ಥಿರತ್ವ, ಅಂತಾರಾಷ್ಟ್ರೀಯ ಸ್ಥಾನ ಬಲಪಡಿಸುವುದು. ಯುನೈಟೆಡ್ ನೇಷನ್ಸ್ನಲ್ಲಿ ಭಾರತ ಕಠಿಣವಾಗಿ ಹೇಳಿದೆ, ಯಾರಿಗೂ ಅದರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕಿಲ್ಲ. ಇದು ಸ್ಪಷ್ಟ ಸಂಕೇತ, ಪರಿಸ್ಥಿತಿ ಕೆಟ್ಟರೆ ದಕ್ಷಿಣ ಏಷ್ಯಾದಲ್ಲಿ ಸೈನಿಕ ಉಪಸ್ಥಿತಿಯನ್ನು ಹೆಚ್ಚಿಸುತ್ತೇವೆ. ಬಂಗಾಳ ಕೊಲ್ಲಿಯಲ್ಲಿ ನೌಕಾದಳ ಹೊಸ ಅಭ್ಯಾಸಗಳನ್ನು ಆರಂಭಿಸಿದೆ. ಆಸ್ಟ್ರೇಲಿಯಾ, ಜಪಾನ್ ಸೇರಿಕೊಂಡಿವೆ. ಇದು ಕ್ವಾಡ್ ರಣನೀತಿಯ ಕ್ರಮವಾಗಿ ಚೀನಾಕ್ಕೆ ಸಂದೇಶ: ಭಾರತ ಒಂಟಿಯಲ್ಲ, ಗಡಿಗಳ ಮೇಲೆ ಕಣ್ಣಿಟ್ಟರೆ ಹಿಂದಿರುಗಿ ಉತ್ತರ ಬರಲಿದೆ. ಅತ್ಯಂತ ಆಸಕ್ತಿದಾಯಕ ಬದಲಾವಣೆ: ಭಾರತ ಕಾಯ್ದು ನೋಡುವುದನ್ನು ಬಿಟ್ಟು ಚುರುಕಾಗಿ ನಿಯಂತ್ರಣ ತೆಗೆದುಕೊಳ್ಳುತ್ತಿದೆ. ಬೆದರಿಕೆ ಎಲ್ಲಿಂದ ಬರುತ್ತದೆಯೋ ಅಲ್ಲಿಗೆ ಹೋಗಿ ಮುಗಿಸುತ್ತದೆ. ಉತ್ತರ ಪೂರ್ವ ಭಾರತದಲ್ಲಿ ಹಳೆಯ ಏರ್ಬೇಸ್ಗಳು ಸಕ್ರಿಯವಾಗಿವೆ. ಸಿಲಿಗುರಿ ಕಾರಿಡಾರ್ ಸುತ್ತಮುತ್ತ ರಸೇಲ್, ಸುಖೋಯ್, MiG-29 ಗುಂಪುಗಳನ್ನು ಸ್ಥಾಪಿಸಿದ್ದಾರೆ. ಪರಿಸ್ಥಿತಿ ಕೆಟ್ಟರೆ ತಕ್ಷಣ ಪ್ರತಿಕ್ರಿಯೆ ಸಾಧ್ಯ. ಬಾಂಗ್ಲಾದೇಶ ಸೈನ್ಯದಲ್ಲಿ 2 ಗುಂಪುಗಳು ರೂಪುಗೊಂಡಿವೆ: ಚೀನಾ ಬೆಂಬಲಿಗರು, ಭಾರತ ಬೆಂಬಲಿಗರು. ಇದು ಭಾರತಕ್ಕೆ ದೊಡ್ಡ ಅವಕಾಶ. ಹಳೆಯ ಸಂಬಂಧಗಳನ್ನು ಚುರುಕುಗೊಳಿಸಿ ಆಪರೇಷನ್ ಸಮತಾ ಆರಂಭಿಸಿದೆ. ಪ್ರಜಾಪ್ರಭುತ್ವ ಶಕ್ತಿಗಳಿಗೆ ಬೆಂಬಲ: ಚೀನಾ ಪಾಕಿಸ್ತಾನ ಗುಂಪನ್ನು ದುರ್ಬಲಗೊಳಿಸುವುದು. ಢಾಕಾದಲ್ಲಿ ಭಾರತದ ರಾಯಭಾರ ಕಚೇರಿಯಲ್ಲಿ ರಹಸ್ಯ ಸಭೆಗಳು ನಡೆದವು. ವಿರೋಧ ಪಕ್ಷ ನಾಯಕರು, ಸಮಾಜ ಸೇವಕರು ಭಾಗವಹಿಸಿದರು. ಸಿಲಿಗುರಿ ಕಾರಿಡಾರ್ನ್ನು ರೆಡ್ ಎಚ್ಚರಿಕೆ ಪ್ರದೇಶವಾಗಿ ಘೋಷಿಸಿದ್ದಾರೆ. ಕೋಲ್ಕತಾ, ಅಗರತಲಾ, ತೇಜ್ಪುರ್ನಲ್ಲಿ ತ್ವರಿತ ಪ್ರತಿಕ್ರಿಯೆ ಬೇಸ್ಗಳು ಸಿದ್ಧ. ಪ್ರತಿ ಬೇಸ್ನಲ್ಲಿ ರಸೇಲ್, ಸುಖೋಯ್, MiG-29 ಇವೆ. 30 ನಿಮಿಷಗಳಲ್ಲಿ ಗಾಳಿ ಕ್ರಮ ತೆಗೆದುಕೊಳ್ಳಬಹುದು. ಚೀನಾ ಬಾಂಗ್ಲಾದೇಶಕ್ಕೆ 3 ಜೆಟ್ ಯುದ್ಧ ವಿಮಾನಗಳನ್ನು ಕಳುಹಿಸಿದೆ. ಭಾರತ ತಕ್ಷಣ ಎಚ್ಚರಿಕೆ ಹೊರಡಿಸಿದೆ: ಗಡಿ 20 ಕಿಲೋಮೀಟರ್ಗಳ ಒಳಗೆ ಬಂದರೆ ಎಚ್ಚರಿಕೆಯಿಲ್ಲದೆ ಕೆಳಗೆ ಹಾಕುತ್ತೇವೆ. ಢಾಕಾದಲ್ಲಿ ಗೊಂದಲ ಆರಂಭವಾಯಿತು. ಅಧಿಕಾರಿಗಳು ರಹಸ್ಯವಾಗಿ ಭಾರತದೊಂದಿಗೆ ಮಾತನಾಡಲು ಆರಂಭಿಸಿದರು. ಸೈನ್ಯದಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಕುತಂತ್ರದ ಅಪಾಯ ತಲೆಯೆತ್ತುತ್ತಿದೆ. ಭಾರತ ಆಪರೇಷನ್ ಪೂರ್ವ ರಕ್ಷಣೆಯನ್ನು ಅನುಷ್ಠಾನಗೊಳಿಸಿದೆ. ಚೀನಾ ಸೈನ್ಯವನ್ನು ರೆಚ್ಚಗೊಟ್ಟಲು ನಿಧಿಗಳನ್ನು ನೀಡುತ್ತಿದೆ ಎಂಬ ಆಧಾರಗಳನ್ನು ಅಮೆರಿಕ, ಫ್ರಾನ್ಸ್ ಮುಂದೆ ಇಟ್ಟಿದೆ. ಚೀನಾ ಉದ್ದೇಶಗಳು ಬಯಲಾದವು. ಅಂತಾರಾಷ್ಟ್ರೀಯವಾಗಿ ಭಾರತದ ಸ್ಥಾನ ಬಲಪಟ್ಟಿದೆ. ಮೊದಲು ಪ್ರಶ್ನಿಸಿದ ದೇಶಗಳು ಈಗ ಅದರ ರಾಜತಾಂತ್ರಿಕತೆಯನ್ನು ಶ್ಲಾಘಿಸುತ್ತಿವೆ. ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿಗಳು ಇನ್ನೂ ಅಸ್ಥಿರವಾಗಿಯೇ ಇವೆ. ಆದರೆ ಭಾರತ ಸ್ಪಷ್ಟಪಡಿಸಿದೆ:
ಇನ್ನು ಯಾವ ಕುತಂತ್ರವೂ ಅದರ ಮೇಲೆ ಯಶಸ್ವಿಯಾಗುವುದಿಲ್ಲ. ಮಿತ್ರರೇ, ಚಿತ್ರ ಸ್ಪಷ್ಟವಾಗಿ ಕಾಣುತ್ತಿದೆ. ಭಾರತ ತನ್ನದೇ ಅಲ್ಲದೆ ಇಡೀ ಪ್ರದೇಶದ ಸ್ಥಿರತೆಗಾಗಿ ನಿಲ್ಲುತ್ತಿದೆ. ತಪ್ಪು ಕ್ರಮಗಳಿಗೆ ಅದೇ ಭಾಷೆಯಲ್ಲಿ ಉತ್ತರ ಬರಲಿದೆ. ಇದೇ ಹೊಸ ಭಾರತ, ಬೊಗ್ಗದೆ, ನಿಲ್ಲದೆ, ಹೆದರದೆ. ಇಂದು ಅಷ್ಟೇ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹೇಳಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.